ಥರ್ಡ್ ಹೆಡ್ಡಿಂಗ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕನ್ಸಿಡರ್ ಟೂ ಪಾಸ್ಟುಲೇಟ್ಸ್ ಗಿವನ್ ಬಿಲೋ. ಎರಡು ಪಾಸ್ಟುಲೇಟ್ ಕೊಟ್ಟಿದ್ದಾರೆ, ಒಂದು ಎರಡು. ಓಕೆ, ಸೊ ಫಸ್ಟ್ ಅದನ್ನ ಓದೋಣ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡ್ರಿ, ಗಿವನ್ ಎನಿ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ ಎ ಅಂಡ್ ಬಿ ಇದೆ ಅನ್ಕೋಣ. ಓಕೆ, ಇದು ಎ, ಇದು ಬಿ ಅನ್ಕೋಣ. ಓಕೆ, there exists a third point C which is in between A and B. Okay, so ಈ A and B ಜಾಯಿನ್ ಮಾಡಿದ್ರೆ ಓಕೆ ಥರ್ಡ್ ಪಾಯಿಂಟ್ C ಅನ್ನೋದು ಬರುತ್ತಂತೆ, ಅದು ಇವರಿಬ್ಬರ ಮಧ್ಯೆ ಐತಂತೆ. ಓಕೆ, ಇದು ಫಸ್ಟ್ ಪಾಸ್ಟುಲೇಟ್. ಓಕೆ, ಈಗ ಸೆಕೆಂಡ್ ಪಾಸ್ಟುಲೇಟ್ ಏನ್ ಕೊಟ್ಟಿದ್ದಾರೆ, there exists at least 3 points that are not on the same line. ಓಕೆ, ಈಗ ಒಂದು ಲೈನ್ ಇದೆ ಅನ್ಕೊಳ್ರಿ. ಓಕೆ, ಸೊ ಒಂದು ಪಾಯಿಂಟ್ ಇಲ್ಲಿ ಬರ್ಬೋದು, ಒಂದು ಪಾಯಿಂಟ್ ಇಲ್ಲಿ ಬರ್ಬೋದು, ಇನ್ನೊಂದು ಪಾಯಿಂಟ್ ಇಲ್ಲಿ ಬರ್ಬೋದು. ಓಕೆ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 ಪಾಯಿಂಟ್ಸ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಓಕೆ, ಇದು ಸೆಕೆಂಡ್ ಪಾಸ್ಟುಲೇಟ್. ಓಕೆ, ಈಗ ಅವ್ರು ಏನೇನ್ ಕೇಳ್ತಾ ಇದಾರೆ ನೋಡ್ರಿ. ಫಸ್ಟ್ ಏನ್ ಕೇಳ್ತಾ ಇದಾರೆ ನೋಡ್ರಿ, ಡೂ ದಿಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್. ಯಾವನ ಅನ್ಡಿಫೈನ್ಡ್ ಟರ್ಮ್ಸ್ ಇದಾವ ಅಂದ್ರೆ ಎಸ್ ಇದಾವೆ. ಯಾವ್ಯಾವು, ಅವರು ಪಾಸ್ಟುಲೇಟ್ಸ್ ಅಲ್ಲಿ ಟರ್ಮ್ಸ್ ನ ಡಿಫೈನ್ ಮಾಡಿಲ್ಲ. ಪಾಯಿಂಟ್ ಅಂದ್ರೆ ಏನು, ಲೈನ್ ಅಂದ್ರೆ ಏನಂತ ಡಿಫೈನ್ ಮಾಡಿಲ್ಲ. ಸೊ ನಾವೇನ್ ಬರಿಬಹುದು, there are various undefined terms in the given postulates like point and line. Okay, so do these postulates contain any undefined terms ಅಂದ್ರೆ yes ಅಂತ ಬರ್ದು like point and line ಅಂತ ಬರೆಯೋಣ. ಓಕೆ, ಸೆಕೆಂಡ್ ಏನಕ್ಕೆ ಕೇಳಿದ್ದಾರೆ, ಆರ್ ದಿಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್. ಓಕೆ, ಇದು ಕನ್ಸಿಸ್ಟೆಂಟ್ ಐತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಈಗ ನೀವು ಎರಡು ಪಾಸ್ಟುಲೇಟ್ ನೋಡಿದ್ರೆ 1 ಮತ್ತೆ 2 ಎರಡು ಡಿಫ್ರೆಂಟ್ ಸಿಚುವೇಶನ್. ಈ ಸಿಚುವೇಶನ್ ಸಿ ಲೈನ್ ಮೇಲೆ ಬಂದಿದೆ, ಈ ಸಿಚುವೇಶನ್ ಸಿ ಹೊರಗಡೆ ಇದೆ. ಓಕೆ, ಸೊ ಎರಡು ಡಿಫ್ರೆಂಟ್ ಸಿಚುವೇಶನ್ ಇರೋದ್ರಿಂದ ಇವನ್ನ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಸೊ ನಾವೇನ್ ಬರಿತೀವಿ, ದ ಗಿವನ್ ಪಾಸ್ಟುಲೇಟ್ಸ್ ಆರ್ ಕನ್ಸಿಸ್ಟೆಂಟ್ ಬಿಕಾಸ್ ದೇ ರೆಫರ್ ಟು ಟೂ ಡಿಫ್ರೆಂಟ್ ಸಿಚುವೇಶನ್. ಎರಡು ಡಿಫ್ರೆಂಟ್ ಸಿಚುವೇಶನ್ ಇರೋದ್ರಿಂದ ಇವ್ರಿಬ್ಬರು ಕನ್ಸಿಸ್ಟೆಂಟ್. ಓಕೆ, ಥರ್ಡ್ ನೋಡ್ರಿ, ಅವ್ರೇನ್ ಕೇಳ್ತಾರೆ, ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್ ಎಕ್ಸ್ಪ್ಲೇನ್. ಓಕೆ, ಸೊ ಇವು ಯೂಕ್ಲಿಡ್ಸ್ ಪಾಸ್ಟುಲೇಟ್ ನ ಫಾಲೋ ಮಾಡ್ತಾ ಇದೆ ಅಂತ ಕೇಳ್ತಾ ಇದೆ. ಓಕೆ, ಇವು ಪಾಸ್ಟುಲೇಟ್ ಬಂದ್ಬಿಟ್ಟು ದೀಸ್ ಪಾಸ್ಟುಲೇಟ್ಸ್ ಡು ನಾಟ್ ಫಾಲೋ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್, ದೇ ಫಾಲೋ ಫ್ರಮ್ ಆಕ್ಸಿಯಮ್. ಓಕೆ, ಸೊ ಯೂಕ್ಲಿಡ್ಸ್ ಪಾಸ್ಟುಲೇಟ್ ನ ಫಾಲೋ ಮಾಡಲ್ಲ, ಬಟ್ ಯಾವ್ದನ್ನ ಫಾಲೋ ಮಾಡ್ತಾ ಇದೆ, ಆಕ್ಸಿಯಮ್ ನ ಫಾಲೋ ಮಾಡ್ತಾ ಇದೆ. ಯಾವ್ದದ ಆಕ್ಸಿಯಮ್, ಗಿವನ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ದೇರ್ ಇಸ್ ಎ ಯೂನಿಕ್ ಲೈನ್ that pass through them. ಓಕೆ, ಸೊ ಆ ಪಾಸ್ಟುಲೇಟ್ ಏನ್ ಹೇಳುತ್ತೆ, ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ ಇದ್ದಾಗ ಯೂನಿಕ್ ಲೈನ್ ಅಂದ್ರೆ ಒಂದೇ ಲೈನ್ ಪಾಸ್ ಆಗುತ್ತೆ. ಈ ಆಕ್ಸಿಯಮ್ ನ ಇದು ಫಾಲೋ ಮಾಡುತ್ತೆ. ಓಕೆ, ಯೂಕ್ಲಿಡ್ ಪಾಸ್ಟುಲೇಟ್ ನ ಫಾಲೋ ಮಾಡ್ತಿಲ್ಲ. ಓಕೆ, ಇದು ಆಕ್ಸಿಯಮ್ ನ ಫಾಲೋ ಮಾಡ್ತಾ ಇದೆ. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆದ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈಚ್ ಅಂಡ್ ಎವ್ರಿ ಬೇಸಿಕ್ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತದೆ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ನಿಮ್ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಯೂಕ್ಲಿಡ್ ಜಾಮೆಟ್ರಿ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಇಲ್ಲ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ.